ಧಾರವಾಡದ ನವಲಗುಂದ ಹಾಗೂ ಗದಗದ ನರಗುಂದದಲ್ಲಿ ನಡೆದ ರೈತ ಬಂಡಾಯದಲ್ಲಿ ಮಡಿದ ರೈತರ ನೆನಪಿನ ಸ್ಮಾರಕಕ್ಕೆ ಹೂವಿನ ಹಾರ ಹಾಕಿ ರೈತ ಪರ ಘೋಷಣೆ ಕೂಗುವ ಮೂಲಕ ಧಾರವಾಡ ಜಿಲ್ಲೆಯ ನವಲಗುಂದದಲ್ಲಿ ರೈತ ಹುತಾತ್ಮ ದಿನಾಚರಣೆಯನ್ನು ಭಾನುವಾರ ಆಚರಿಸಲಾಯಿತು. ನವಲಗುಂದ ಪಟ್ಟಣದ ರೈತ ಭವನದ ಪಕ್ಕದ ರೈತ ಹುತಾತ್ಮ ಸ್ಮಾರಕಕ್ಕೆ ರೈತ ಕೃಷಿಕ ಸಮಾಜ ಸಂಘದ ನವದೆಹಲಿ ಸಂಘದ ಪದಾಧಿಕಾರಿಗಳು ಸೇರಿದಂತೆ ವಿವಿಧ ರೈತಪರ ಸಂಘಟನೆಯ ಮುಖಂಡರು ಹಾಗೂ ಜನಪ್ರತಿನಿಧಿಗಳು ಹೂವಿನ ಹಾರಗಳನ್ನು ಹಾಕಿ ರೈತಪರ ಘೋಷಣೆಗಳನ್ನು ಕೂಗುವ ಮೂಲಕ 44ನೆಯ ರೈತ ಹುತಾತ್ಮ ದಿನಾಚರಣೆಯನ್ನು ಆಚರಣೆ ಮಾಡಿದರು. ಈ ವೇಳೆ ರೈತ ಮುಖಂಡರು ಮಹದಾಯಿ ಜಾರಿಗೆ ಒತ್ತಾಯಿಸಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶವನ್ನು ಹೊರಹಾಕಿದರು. ಇದೇ ವೇಳೆ ಮಾತನಾಡಿದ ರೈತ ಕೃಷಿಕ ಸಮಾಜದ ನವದೆಹಲಿಯ ಸಂಘದ ರಾಜ್ಯಾಧ್ಯಕ್ಷೆ ಮಾಣಿಕ್ಯ ಚಿಲ್ಲೂರ್, ಇಂದಿಗೆ ರೈತ ಮುಖಂಡರಾಗಿದ್ದ ಬಸಪ್ಪ ಲಕ್ಕುಂಡಿ ಅವರು ನವಲಗುಂದ ನರಗುಂದ ಬಂಡಾಯದಲ್ಲಿ ಹುತಾತ್ಮರಾಗಿ 44 ವರ್ಷಗಳು ಉರುಳಿವೆ. ಆದರೆ ಇಂದಿಗೂ ನಮ್ಮ ಈ ಭಾಗದ ರೈತರ ಭೂಮಿಗಳಿಗೆ ನೀರು ಬಂದಿಲ್ಲ. ಮಹದಾಯಿ ಹೆಸರಿನ ಮೇಲೆ ಜನಪ್ರತಿನಿಧಿಗಳು ರಾಜಕೀಯ ಮಾಡುತ್ತಿರುವುದು ದುರಂತವಾಗಿದೆ. ರೈತರ ಮೇಲೆ ಗೋರಿ ಕಟ್ಟುವ ಕೆಲಸವನ್ನು ರಾಜಕೀಯ ನಾಯಕರುಗಳು, ಸರ್ಕಾರಗಳು ಮಾಡುತ್ತಿರುವುದು ವಿಪರ್ಯಾಸವಾಗಿದೆ. ಇನ್ನಾದರೂ ಈ ಭಾಗದ ಕೇಂದ್ರ ಮಂತ್ರಿಯಾಗಿರುವ ಪ್ರಹ್ಲಾದ್ ಜೋಶಿ ಅವರು ಮಹದಾಯಿ ಸಮಸ್ಯೆಗಳನ್ನು ನಿವಾರಿಸಿ ನೀರು ನೀಡುವ ಕೆಲಸಕ್ಕೆ ಒತ್ತು ನೀಡಬೇಕೆಂದು ಆಗ್ರಹಿಸಿದರು. ಒಂದು ವೇಳೆ ನಿರ್ಲಕ್ಷ್ಯ ತೋರಿದರೆ ಮುಂದಿನ ದಿನಗಳಲ್ಲಿ ನಿಮ್ಮ ರಾಜಕೀಯ ಭವಿಷ್ಯವನ್ನು ರೈತರು ನಿರ್ಧರಿಸುತ್ತಾರೆ ಎನ್ನುವ ಮೂಲಕ ಎಚ್ಚರಿಕೆ ನೀಡಿದರು. ನಿಮಗೆ ನಾಚಿಕೆ ಮಾನ ಮರೆದಿದ್ರ ಬೆಳಗಾರದ ರೈತ ಬೆಳೆದ ಚಿಂತಿದ್ದೇನದಿದ್ರೆ ಮನಸ್ಸಿಗೆ ನೀವು ಈ ಸಲ ಲಯನ್ ಕಾರಿಡಾರು ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟು ಏನು ವ್ಯಾಜ್ಯಗಳಿದೆಯಲ್ಲ ಅದರ ವ್ಯಾಜ್ಯಗಳನ್ನು ಕ್ಲಿಯರ್ ಮಾಡಿ ನಮ್ಮ ಉತ್ತರ ಕರ್ನಾಟಕ ಎಲ್ಲರ ಜೀವ ನಾಡಿಯಾಗಂತ 4 ಜಿಲ್ಲೆ 13 ತಾಲೂಕಿಗೆ ಹರಿತಕ್ಕಂಥ ನೀರನ್ನು ನೀವು ಆದಷ್ಟು ಶೀಘ್ರವಾಗಿ ಈ ವರ್ಷ ಹರಿಸ್ತಾ ಇದ್ರ ಮುಂದಿನ ದಿನಮಾನದಲ್ಲಿ ಈ ಸಲ ಸ್ವಲ್ಪದಾಗ ಆರಿಸಿ ಬಂದಿರಿ. ಮುಂದಿನ ದಿನಮಾನ ಎಲ್ಲರ ಕಲ್ಲು ಕಾಲಾಗಿನ ಕೈ ಹಿಡ್ಕೊಂಡು ನಿಂದಿರ್ತಾರೆ ನಿಮಗೆ. ಈ ಸಂದರ್ಭದಲ್ಲಿ ರೈತ ಮುಖಂಡರಾಗಿರುವ ಕೋಡಿಹಳ್ಳಿ ಚಂದ್ರಶೇಖರ್, ಸಿದ್ದು ತೇಜಿ ಸೇರಿದಂತೆ ಅನೇಕ ರೈತ ಮುಖಂಡರು ಹಾಗೂ ರೈತಪರ ಹೋರಾಟಗಾರರು ಉಪಸ್ಥಿತರಿದ್ದರು. 9 ಲೈವ್ ನ್ಯೂಸ್, ನರಗುಂದ.